ಆತ್ಮೀಯ ವೀಕ್ಷಕರಿಗೆ ಲಿಂಬೆನಾಡು ಇಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ದಿನ ನಾನು ನಿಮಗೆ ಇಂಡಿ ತಾಲೂಕಿನ ಅಂಜೋಟ್ಗಿ ಗ್ರಾಮದಲ್ಲಿರುವ ಮುದ್ದೇಶ್ ಪ್ರಭು ಉರ್ಫ್ ಆನಂದ ಜಯಪ್ರಭುಗಳ ಆಶ್ರಮಕ್ಕೆ ಕರ್ಕೊಂಡ್ಬರ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಈ ದಿನ ಜಾತ್ರೆ, ಮುದ್ದೇಶ್ ಪ್ರಭುಗಳ ಜಾತ್ರೆ ದಿನ ನಮ್ಮ ಲಿಂಬೆನಾಡು ಇಂಡಿ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋನ ಸೆರೆ ಹಿಡಿಯಲಾಗಿದೆ. ಉತ್ತರ ಕರ್ನಾಟಕ ಭಾಗದ ಹೆಚ್ಚಿನ ವಿಡಿಯೋಗಾಗಿ ಬಂಧುಗಳೇ ಲಿಂಬೆನಾಡು ಇಂಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕುವ ವಿಡಿಯೋ ಬಂದು ಮೊದಲು ನಿಮಗೆ ಸೇರುತ್ತೆ. ವಿಡಿಯೋ ಚೆನ್ನಾಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಠದ ಭಕ್ತರೆಲ್ಲರೂ ಲಿಂಬೆನಾಡು ಇಂಡಿ ಅನ್ನತಕ್ಕಂಥ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ ವೀಕ್ಷಕರೇ, ಇದು ಮುದ್ದೇಶ್ ಪ್ರಭು ಆನಂದ ಪ್ರಭುಗಳ ಆಶ್ರಮ. ಈ ಹಿಂದೆ ಒಂದು ವಿಡಿಯೋ ಮಾಡಲಾಗಿದೆ ವೀಕ್ಷಕರೇ. ಆ ವಿಡಿಯೋದಲ್ಲಿ ಗುರುಗಳು ಆಶ್ರಮನ ಹೆಂಗೆ ಕಟ್ಟಿದ್ರು, ಶಾಲೆನ ಹೆಂಗೆ ಕಟ್ಟಿದ್ರು, ಎಷ್ಟು ಗ್ರಾಮಗಳಲ್ಲಿ ಈ ಹೆಸರಿನ ಆಶ್ರಮ ಇದೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಈ ದಿನ ನಿಮಗೆ ಜಾತ್ರೆ ವಿಡಿಯೋನ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬನ್ನಿ. ಈಗ ನಡೀತಾ ಇರುವ ಕಾರ್ಯಕ್ರಮ ಪುರಾಣ ಮಂಗಲ ಕಾರ್ಯಕ್ರಮ ವೀಕ್ಷಕರೇ. ಇದರ ನಂತರ ಶಿಷ್ಯರಿಗೆ ಸನ್ಮಾನ, ಇದರ ನಂತರ ಮುದ್ದೇಶ್ ಪ್ರಭುಗಳ ರಥೋತ್ಸವ. ತುಂಬ ಚೆನ್ನಾಗಿರೋ ವಿಡಿಯೋ, ನೋಡ್ಕೊಂಬನ್ನಿ. ನಾಲಿಗೆ ಎರಡು ಕೆಲಸ ಮಾಡ್ತದೆ, ಒಂದು ಸ್ತವನ, ಒಂದು ನಿಂದ. ಆದಷ್ಟು ನಾಲಿಗೆಯಿಂದ ನೋಡಿ ವೀಕ್ಷಕರೇ, ಇದು ಗುರುಗಳಿಂದ ಪ್ರವಚನ ಕೇಳ್ಕೊಂಬನ್ನಿ. ತುಂಬ ಚೆನ್ನಾಗಿ ಅರ್ಥಗರ್ಭಿತವಾಗಿ ಹೇಳಿದ್ದಾರೆ ಗುರುಗಳು. ಅದಕ್ಕೆ ನಾವು ಆದಷ್ಟು ನಾಲಿಗೆಯಿಂದ ನಿಂದೆಗಳನ್ನು ಆಡಬಾರ್ದು. ಯಾವ ನಿಂದ ಆಡ್ತಾನ, ಅದರ ಗುರುವಿನಿಂದ ಯಾವ ಆಡ್ತಾನ ಅವ ಸ್ಮಶಾನದೊಳಗೆ ಗಿಡಾಗಿ ಹೋಗ್ತಾನಂತ ನೋಡಿ, ಇದು ಶಾಸ್ತ್ರ ಹೇಳ್ತದೆ. ಅದಕ್ಕೆ ಆದಷ್ಟು ನಾಲಿಗೆ ಎರಡು ಕೆಲಸ ಮಾಡುವಂಥ ಪ್ರಸಂಗದೊಳಗೆ ಆದಷ್ಟು ನಾವು ಭಗವಂತನ ಸ್ತುತಿ ಸ್ತವನಗಳನ್ನು ನಾವು ಮಾಡಿದ್ದೆ ಆದರೆ ಇಹದಲ್ಲಿ ಸೌಖ್ಯ ಮತ್ತು ಪರದಲ್ಲಿ ಮೋಕ್ಷ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇವೆಲ್ಲ ಅಂಜುಟಿಗೆ ಗ್ರಾಮಸ್ಥರು, ನಮ್ಮ ವಕೀಲ್ ಸಾಹೇಬರು ಎಲ್ಲರೂ ಕೂಡಿಕೊಂಡು ಈ ಒಂದು ದೊಡ್ಡ ಸಮಾರಂಭ, ಅದಕ್ಕೆ ಸಂತ ಶರಣರನ್ನು ಬರಮಾಡಿಕೊಂಡು ಈ ಒಂದು ವೇದಿಕೆಯಲ್ಲಿ ನೀವೆಲ್ಲ ಕೂಡಿಸ್ಕೊಂಡ್ರು. ಇದು ಯಾಕೆ ಅಂತ ಕೇಳಿದ್ರೆ, ನೀವೆಲ್ಲರೂ ಪವಿತ್ರ ಆಗಬೇಕು, ನಿಮ್ಮ ಮನಸ್ಸು ಸ್ವಚ್ಛ ಆಗಬೇಕು, ನಿಮ್ಮ ಕಾಯ ಸ್ವಚ್ಛ ಆಗಬೇಕು, ನಿಮ್ಮ ಮಾತಿನಲ್ಲಿ ಆ ನಾಮಾಮೃತ ತುಂಬಬೇಕನ್ನುವಂಥ ಉದ್ದೇಶ ಇಟ್ಟುಕೊಂಡು ಒಬ್ಬ ಮುದ್ದೇಶ ಪ್ರಭುಗಳ ಒಂದು ನಿಮಿತ್ತ ಮಾಡಿಕೊಂಡು, ನಮ್ಮ ಆನಂದ ಪ್ರಭುಗಳ ಒಂದು ನಿಮಿತ್ತ ಮಾಡಿಕೊಂಡು ಇಷ್ಟೆಲ್ಲ ನಿಮ್ಮನ್ನು ಕ್ರೋಢೀಕರಿಸಿ ಈ ಸಮಾರಂಭ ಇಟ್ಟುಕೊಂಡರ. ಇದರಿಂದ ಇಹದಲ್ಲಿ ನಮಗೇನಿಲ್ಲ, ಆದರೆ ಪರದಲ್ಲಿ ನಮಗೆಲ್ಲರಿಗೂ ಮೋಕ್ಷ ಕೊಡುವಂಥ ಒಂದು ಈ ಸಮಾರಂಭ ಅನ್ನುವಂಥದ್ದು. ಅದಕ್ಕೆ ಆದಷ್ಟು ನಾವೇನು ಮಾಡಬೇಕಂತ ಕೇಳಿದ್ರೆ ಆ ಭಗವಂತನ ನಾಮಸ್ಮರಣ. ಒಂದು ಕಡೆ ಜ್ಞಾನೇಶ್ವರ ಮಹಾರಾಜ್ ಅಂತ, ದೇವಾಚಿಯ ದ್ವಾರಿ ಉಪಾಕ್ಷಣ ಬರಿ ತೇನಿ ಮುಕ್ತಿ ಚಾರಿ ಸಾದಿಯಲ್ಲಿ ಹರಿಮುಖೇ ಮಣ ಪುಣ್ಯಾಚಿ ಗಣನ ಕೋಣಕರಿ. ದೇವರ ಮುಂದೆ ನಿಂತರ 4 ಮುಕ್ತಿಗಳು ಅವು ಪ್ರಾಪ್ತಿ ಆಗ್ತಾವಂತ. 4 ಮುಕ್ತಿಗಳು ಗೊತ್ತಲ್ಲ ನಿಮ್ಗೆ. ಅಂತ ಮುಕ್ತಿಗಳು ಬರೀ ನೀವು ನಮಸ್ಕಾರ ಮಾಡಿದ್ರೆ ಸಾಕು, ಅವು ಸಹಜವಾಗಿ ನಿಮಗೆ. ಬ್ರಹ್ಮ ಚೈತನ್ಯ ಮಹಾರಾಜರು ರಾಮ 13 ಕೋಟಿ ಜಪ ಮಾಡಿದ್ರು. ಯಾವ ಮಾಡಿದ್ರು ಅಂತಂದ್ರೆ ಅವಾಗ ನಮ್ಗೆ ಆನಂದದ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನುವಂಥದ್ದು. ಅದಕ್ಕೆ ನಮ್ಮ ಪಂಢರಪುರದ ಯಾತ್ರೆ, ಹುಂಚಿಗೇರಿ ಸಂಪ್ರದಾಯ ಮಂದಿ ಇವರೆಲ್ಲ ನೋಡ್ರಿ ಆ ಹರಿನಾಮ ಸ್ಮರಣೆಯನ್ನು ಮಾಡುವಂಥ ಒಂದು ಸಂಪ್ರದಾಯ. ಅದನ್ನು ಮಾಡುವುದರಿಂದ ಏನಾಗ್ತದೆ ಕೇಳಿದ್ರೆ ಮನುಷ್ಯ ಅವ ಪವಿತ್ರ ಆಗ್ತಾನ ಅನ್ನುವಂಥದ್ದು. ಅದಕ್ಕೆ ಪುಣ್ಯಾಚಿ ಗಣನ ಮನೆಯಲ್ಲಿ ರಾಮನ ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ನಮಗೆ ಏನು ಬೇಕು ಅಂತ ಕೇಳಿದ್ರೆ, ನಮ್ಗೆ ನೀ ಬ್ರಹ್ಮಾಸ್ಮಿ, ನೀ ಬ್ರಹ್ಮಿದ್ದೀಯಪ್ಪ ಅಂತ ನಾವು ಹೇಳ್ತೀವಿ. ನಿಮ್ಗೆ ಏನಾಗ್ತದೆ ಕೇಳಿದ್ರೆ ಬರೀ ಶಬ್ದಜ್ಞಾನ ಆಗ್ತದೆ. ನೀ ಬ್ರಹ್ಮ ಇದೆ ಅಂತ ನಾವು ಹೇಳ್ತೀವಿ. ಇದು ನೋಡಿ ವೀಕ್ಷಕರೇ, ಈಗ ಸನ್ಮಾನ ಶುರುವಾಗಿದೆ. ಮಠದಲ್ಲಿ ಶ್ರಮಿಸಿರ್ತಕ್ಕಂಥ ಭಕ್ತರಿಗೆ ಮತ್ತು ಮಠಕ್ಕೆ ಬಂದಿರುವ ಭಕ್ತರಿಗೆ ಸನ್ಮಾನ.
ಇದರ ನಂತರ ಬಂಧುಗಳೇ ರಥೋತ್ಸವ ನೋಡ್ಕೊಂಬನ್ನಿ. जगन्नाथ प्रभु बंदा जगन्नाथ प्रभु बंदा आनंद प्रभु बंदा श्री गुरु उद्देश प्रभु बंदा भक्तर मನೆಗೆ ಭಾಗ್ಯದ ಬೆಳಕಾಗಿ ಭಕ್ತರ ಮನೆಗೆ ಭಾಗ್ಯದ ಬೆಳಕಾಗಿ ಬಾಲರವಿಯು ಬಂದ ಆನಂದ ಪ್ರಭು ಬಂದ ಶ್ರೀ ಗುರು ಉದ್ದೇಶ ಪ್ರಭು ಬಂದ ಯೋಗಿ ಜನಿಸಿ ಬಂದ ಜಗದೊಳು ಯೋಗಿ ಜನಿಸಿ ಬಂದ ಯೋಗಿ ಜನಿಸಿ ಬಂದ ಜಗದೊಳು ಯೋಗಿ ಜನಿಸಿ ಬಂದ ಜಗವನ್ನು ಬೆಳಗಲು ಧರ್ಮವನ್ನು ಉಳಿಸಲು ಜಗವನ್ನು ಬೆಳಗಲು ಧರ್ಮವನ್ನು ಉಳಿಸಲು ಜಗದೊಡೆಯನು ಬಂದ ಯೋಗಿ ಜನಿಸಿ ಬಂದ ಜಗದೊಳು ಯೋಗಿ ಜನಿಸಿ ಬಂದ ನಾಥ ಧರ್ಮದ ಪೀಠವನೇರಿದ ನೋಡಿ ವೀಕ್ಷಕರೇ, ಇದೇ ಆ ರಥೋತ್ಸವ. ಮಳೆ ಬರುವ ಸಂಭವವಾಗಿದೆ, ಮಳೆ ಕೂಡ ಬಂತು, ಆದರೂ ರಥೋತ್ಸವ ನಿಲ್ಲಲಿಲ್ಲ, ಚೆನ್ನಾಗಿ ಸಾಗಿತು. ನೋಡ್ಕೊಂಬನ್ನಿ ವೀಕ್ಷಕರೇ, ತುಂಬ ಚೆನ್ನಾಗಿದೆ. ಉತ್ತರ ಕರ್ನಾಟಕ ಭಾಗದ ವಿಡಿಯೋಗಳಲ್ಲಿ ಬಂಧುಗಳೇ, ಲಿಂಬೆನಾಡು ಹಿಂದಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕೋ ವಿಡಿಯೋ ಮೊದಲು ಬಂದು ನಿಮಗೆ ತಲುಪುತ್ತೆ. ವಿಡಿಯೋ ಚೆನ್ನಾಗಿದ್ರೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಕೂಡ ಸಬ್ಸ್ಕ್ರೈಬು ನಮ್ಮ ಬೆನ್ನ ತಟ್ಟು ಕೆಲಸ ಮಾಡಿದ ಹಾಗೆ ನಾವು ಇನ್ನೂ ಅನೇಕ ಹೆಚ್ಚಿನ ಪ್ರಮಾಣದ ನಮ್ಮ ಉತ್ತರ ಕರ್ನಾಟಕ ಭಾಗದ ವಿಡಿಯೋಗಳನ್ನು ಮಾಡಿ ನಿಮ್ಮ ಕಣ್ಣಿಗೆ ತರುವ ಒಂದು ಪ್ರಯತ್ನ ಮಾಡ್ತೇವೆ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ ವೀಕ್ಷಕರೇ, ಈಗ ತೇರು ಎಳುತ್ತಾ ಇರುವ ಸಂದರ್ಭ ರಥೋತ್ಸವ ನೋಡ್ಕೊಂಬನ್ನಿ. ನೋಡಿ ವೀಕ್ಷಕರೇ, ಹೋಗ್ತಾ ಇರೋ ಸಂದರ್ಭ ನೋಡ್ಕೊಂಬನ್ನಿ. ನೋಡಿ ವೀಕ್ಷಕರೇ, ಮೊದಲನೇ ರೌಂಡ್ ಪೂಜೆ ಮಾಡ್ತಿದ್ದಾರೆ.